ಇವತ್ತೆಲ್ಲ ನೀವು ನೋಡಿದ್ರಿ ಪ್ರಿಪ್ರೇಷನ್ ಆಫ್ ದಿ ಸ್ಪೆಷಲ್ ರೇಷನ್ ಯಾವ ಥರ ಇರುತ್ತೆ ಮತ್ತು ಪೌಡರ್ ಸಪ್ಲೈ ಯಾವ ಥರ ಇರುತ್ತೆ ಅಂತೇಳಿ. ಅದಕ್ಕೆ ಸ್ವಲ್ಪ ಜನರಿಗೂ ಎಲ್ಲ ಅವೇರ್ನೆಸ್ ಬರಲಿ, ತಮಗೂ ಗೊತ್ತಾಗಲಿ, ಮಾಧ್ಯಮದವ್ರಿಗೆ ಗೊತ್ತಾಗಲಿ ನಾವೇನು ಫುಡ್ ಕೊಡ್ತಾ ಇದ್ದೀವಿ ಅಂತೇಳಿ. ಯಾಕಂದರೆ ಏನು ದಸರಾ ಅಂತಂದರೆ ಇಟ್ಸ್ ಅ ನಾಡ ಹಬ್ಬ. ನಾಡ ಹಬ್ಬ ಅಂದರೆ ಹಬ್ಬವನ್ನು ನಮ್ಮ ಎಲಿಫೆಂಟ್ಸ್ ಕೂಡ ಸೆಲೆಬ್ರೇಟ್ ಮಾಡಬೇಕು. ನಾವು ಪ್ರತಿ ಹಬ್ಬದಲ್ಲಿ ಏನು ಮಾಡ್ತೀವಿ, ಸ್ಪೆಷಲ್ ಏನಾದರೂ ಮಾಡ್ತೀವಿ ಅಲ್ವಾ, ಅದೇ ಥರ ಅದು ಹಬ್ಬದ ವಾತಾವರಣ ಇರಲಿ ಅಂತೇಳಿ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಆಮೇಲೆ ಎಲಿಫೆಂಟ್ಸ್ಗಳು ಕೂಡ ಅವುಗಳ ಏನು ಸ್ಟೆಮಿನಾ ಮತ್ತು ಸ್ಟ್ರೆಂಗ್ತು ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಾಗ ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಸೊ ಫಾಡ್ರಲ್ಲಿ ಬಂದುಬಿಟ್ಟು ಮೇನು ನಾವು ಬ್ರ್ಯಾಂಚ್ ಫಾಡರ್ಸು, ಆಲದ ಮರದ ಬ್ರ್ಯಾಂಚಸ್ ಆಗಲಿ, ಅರಳಿ ಮರದ ಬ್ರ್ಯಾಂಚಸ್ ಆಗಲಿ, ಈ ಥರದ ಇದನ್ನು ಕೊಡ್ತೀವಿ. ಆಮೇಲೆ ಹುಲ್ಲು, ಗ್ರೀನ್ ಗ್ರಾಸ್ ಕೊಡ್ತೀವಿ, ಆಮೇಲೆ ಕಬ್ಬು ಕೊಡ್ತೀವಿ. ಈ ಥರದ್ದು ಸ್ಪೆಷಲಾಗಿ ಅದು ಆ್ಯಕ್ಚುಲಿ ಅಂದರೆ ಡೈಲಿ ರೂಟೀನಲ್ಲಿ ಕೊಡೋಲ್ಲ, ಇಲ್ಲಿ ಬಂದಾಗ ಮಾತ್ರ ಅದು ಕೊಡೋದು. ಸ್ಪೆಷಲ್ ರೇಷನಲ್ಲಿ ಬಂದುಬಿಟ್ಟು ಭತ್ತ, ಗ್ರೀನ್ ಗ್ರಾಮು, ಬ್ಲ್ಯಾಕ್ ಗ್ರಾಮು, ಗೋಧಿ, ಭತ್ತ, ಮತ್ತು ಜಾಗರಿ, ಆಮೇಲೆ ಕೋಕೋನಟ್ಟು, ಇವೆಲ್ಲ ಇನ್ನೂ ಅಡಿಷ್ನಲ್ ಇನ್ನೂ ಸ್ವಲ್ಪ ಇದನ್ನು ಬೆಣ್ಣೆ ಇವೆಲ್ಲ ಕೂಡ ಕೊಡ್ತೀವಿ. ಪ್ರತಿ ಇದಕ್ಕೆ ಒಂದು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಫಿಮೇಲ್ ಎಲಿಫೆಂಟ್ಸ್ಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಇರುತ್ತೆ. ಯೂಶ್ವಲಿ ನಾವು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಯಾವುದೇ ಇದು ಇರಲಿ, ಪ್ರಾಣಿ ಇರಲಿ, ಅದರ ಇದು ಫುಡ್ ಸಪ್ಲೈ ಹೇಗಿರುತ್ತೆ ಅಂತ 10% ಆಫ್ ದಿ ಬಯೋಮಾಸನ್ನು ಕೊಡ್ತೀವಿ. ಬಟ್ ಇಲ್ಲಿ ಏನಂತಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಯಾಕಂದ್ರೆ ನೀವೆಲ್ಲ ಗೊತ್ತು, ನಾವೆಲ್ಲ ಹಬ್ಬದಲ್ಲಿ ಜಾಸ್ತಿನೇ ತಿಂತೀವಲ್ವಾ, ಅದು ನಮಗೇನು ಇದು ಇರುತ್ತೆ ಚೆನ್ನಾಗಿರೋ ಫುಡ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ, ಹಾಗಾಗಿ ಸ್ವಲ್ಪ ಹೆಚ್ಚು ಉಳಿಸಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ಕೊಡ್ತೀವಿ. ಮೇಲ್ ಎಲಿಫೆಂಟ್ಸ್ಗೆ 600 to 750 kg ಪರ್ ಡೇ, ಇನ್ಕ್ಲೂಡಿಂಗ್ ಬ್ರ್ಯಾಂಚ್ ಫಾಡರ್ಸು, ಸ್ಪೆಷಲ್ ರೇಷನ್ನು, ಮತ್ತು ಎಲ್ಲ ರೀತಿಯ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂತ ಏನಿರುತ್ತೆ ಅದೊಂದು 300 grams ಕೊಡ್ತೀವಿ ಎವ್ರಿ ಡೇ ಪರ್ ಎಲಿಫೆಂಟ್ಸು. ಅದನ್ನು ಕೂಡ ಎಲ್ಲ ಸೇರಿಬಿಟ್ಟು ಒಂದು 650 to 750 ಈ ಇದು ರೇಂಜಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಹೆಣ್ಣಾನೆಗೆ ಬಂದುಬಿಟ್ಟು 500 kg, 450 to 550 ಈ ರೇಂಜಲ್ಲಿ ಇದನ್ನು ಫುಡ್ಡನ್ನು ಸಪ್ಲೈ ಮಾಡ್ತೀವಿ ದಿನಕ್ಕೆ ಪರ್ ಡೇ. ಯಾಕಂದರೆ ಎವರೇಜ್ ನಾವು 5000 kg ಅಂತ ಇಟ್ಕೊಂಡ್ರೆ ಮೇಲ್ ಎಲಿಫೆಂಟ್ಸು 4000 ಇಂದ 5000 kg ಇದ್ದೇವೆ. ಸೊ 500 ಮಿನಿಮಮ್. ಸ್ವಲ್ಪ ನಾವು ಅಡಿಷ್ನಲ್ ಆಗಿ ಕೊಡ್ತೀವಿ, ಯಾಕಂದರೆ ಇದು ಹೆಚ್ಚು ಮಾಡಿಟ್ಟರು ಪರವಾಗಿಲ್ಲ, ಚೆನ್ನಾಗಿ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಅಡಿಷ್ನಲ್ ಆಗಿ ಕೊಡ್ತೀವಿ. ಹಾಗಾಗಿ ಇಟ್ಸ್ ಮೋರ್ ದ್ಯಾನ್ 600 kg ನಾವು ಸಪ್ಲೈ ಮಾಡ್ತೀವಿ. ಸ್ಪೆಷಲ್ ರೇಷನನ್ನು ಮಾರ್ನಿಂಗು ಮತ್ತು ಈವ್ನಿಂಗ್ ಕೊಡ್ತೀವಿ. ಮಾರ್ನಿಂಗ್ 6 to 7 kg ಆಗುತ್ತೆ, ಈವ್ನಿಂಗು 6 to 7 kg. ಇದು ಏನು ಸ್ಪೆಷಲ್ ರೇಷನ್ನು, ತರಕಾರಿ ಅದೆಲ್ಲ ಸೇರಿಬಿಟ್ಟು ಅಪ್ ಟು ದಿ ವಾಕ್. ಮಾರ್ನಿಂಗು ಬಿಫೋರ್ ದಿ ವಾಕ್ ಕೊಡ್ತೀವಿ, ಈವ್ನಿಂಗು ಆಫ್ಟರ್ ದಿ ವಾಕ್ ಕೊಡ್ತೀವಿ. ಹೌದು, ಅದೇ ಸ್ಪೆಷಲ್ ಪ್ರೋಟೀನ್ ಕಂಟೆಂಟ್. ಇಟ್ಸ್ ಆಲ್ ಏನಂದರೆ ಇದು ವೆಸ್ಟ್ ತರಕಾರಿಗಳು, ನೀವು ಇದು ಸೌತೆಕಾಯಿ ತೊಗೋಬೋದು, ಕ್ಯಾರೆಟ್ ತೊಗೋಬೋದು, ಆಮೇಲೆ ಯಾವುದು ನವಿಲ್ಕೋಸ್ ಇರುತ್ತೆ, ಆಮೇಲೆ ಇದು ಯಾವುದದು ಮೂಲಂಗಿ ಇರುತ್ತೆ, ಆಮೇಲೆ ಬೇರೆ ಬೇರೆ ತರಕಾರಿಗಳು, ಮತ್ತು ಗ್ರೀನ್ ಗ್ರಾಮು, ಇದು ಬ್ಲ್ಯಾಕ್ ಗ್ರಾಮು, ಆಮೇಲೆ ಗೋಧಿ, ಇವೆಲ್ಲ ಕೂಡ ಇರುತ್ತೆ. ಇಲ್ಲ, ಎಲ್ಲನೂ ಮಿಕ್ಸ್ ಮಾಡಿ ಅದು ಕಿಚಡಿ ಅಂತ ಹೇಳ್ತೀವಲ್ಲ ನಾವು, ಯೂಶ್ವಲಿ ನಾವು ಕಿಚಡಿ ಅಂತ ತಿಂತೀವಲ್ಲ, ಇಟ್ಸ್ ವೆರಿ ಹೈ ರಿಚ್ ಪ್ರೋಟೀನ್ ಅದು. ಸೊ ಅದನ್ನು ಇದು ಮಾಡೋಕ್ಕೋಸ್ಕರ ಕಿಚಡಿ ಥರ ಮಾಡ್ತೀವಿ. ಇವಾಗ ನಾವು ತಿನ್ಬೋದು ಅದು. ಆ್ಯಕ್ಚುಲಿ ನಾವು ತಿಂತೀವಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ ಅದು. ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವಂಥ ಇದನ್ನು ನಾವು ಕೊಡ್ತಾ ಇದ್ದೀವಿ ಅದಕ್ಕೆ. ಹೌದು, ಅಪ್ ಟು ದಸರಾವರೆಗೂ. ಸ್ವಲ್ಪ ಏನಂತಂದರೆ ಏನಾದರೂ ಹೆಲ್ತ್ ಮೇಲೆ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಇದೆ, ನಮ್ಮ ವೆಟರ್ನರಿ ಡಾಕ್ಟರ್ ಸಜೆಷನ್ ಮೇಲೆ ಹೆಚ್ಚು ಕಡಿಮೆ ಮಾಡ್ತೀವಿ. ಒಂಚೂರು ಅದು 1 ದಿನ 2 ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಕುಸುರೇನು ಕೊಡ್ತೀವಿ. ಹೌದು, ಯಾವ್ದು ಹೇಳಿ? ಹೌದನ್ನ ಭತ್ತದ ಹುಲ್ಲು ಮತ್ತು ಅದನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ಕೂಡ ಮಾರ್ನಿಂಗು ಮತ್ತು ಈವ್ನಿಂಗು ಕೊಡ್ತೀವಿ.